ಡ್ರಗ್ಸ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ನಟಿ ರಾಗಿಣಿ ದ್ವಿವೇದಿಯವರಿಗೆ ಬಿಗ್ ರಿಲೀಫ್ ಸಿಕ್ಕಿತ್ತು, ಕ್ಲೀನ್ ಚಿಟ್ ಸಿಕ್ಕಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ನಟಿ ರಾಗಿಣಿ ದ್ವಿವೇದಿ ಖುಲಾಸೆಯ ಬಳಿಕ ನಟಿ ರಾಗಿಣಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇವರ ಮೇಲೆ ನನಗೆ ನಂಬಿಕೆ ಇತ್ತು, ನಿಜ ಯಾವತ್ತಿದ್ರೂ ಕೂಡ ಆಚೆ ಬಂದೇ ಬರುತ್ತೆ, ಅದು ಬಂದಿದೆ, ಪ್ರಕರಣ ಮುಗಿದಿದೆ, ಆ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ನಟಿ ರಾಗಿಣಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ನಟಿ ಸ್ಯಾಂಡ್ಲ್ವುಡ್ನ ತುಪ್ಪದ ಬೆಡಗಿ ರಾಗಿಣಿ ಅವರಿದ್ದಾರೆ. ಮೊದಲನೇದಾಗಿ ರಾಗಿಣಿ ಅವರೀಗ ತುಪ್ಪದ ಬೆಡಗಿಯಿಂದ ಈಗ ರೇಷನ್ ರಾಗಿಣಿಯಾಗಿ ಬಡ್ತಿ ಪಡಿತಾ ಇದ್ದಾರೆ. ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಸೆಟ್ ಇರ್ತಾ ಇದೆ, ಏನು ಹೇಳ್ತೀರಾ? ರಾಷನ್ ರಾಗಿಣಿ ಇಸ್ ಅ ಗುಡ್ ನೇಮ್ ಅಲ್ವಾ. ನಾವು ಕೋವಿಡ್ ಟೈಮಲ್ಲಿ ಎಷ್ಟು ವರ್ಕ್ ಮಾಡಿದ್ದು, ಐ ಥಿಂಕ್ ಅದರಿಂದನೇ ಪ್ರಾಬೆಬಲಿ ಈ ಥರ ಒಂದು ಕಥೆಯಲ್ಲಿ ನನಗೆ ಅಪ್ರೋಚ್ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್. ನೋ, ಐ ಥಿಂಕ್ ನಾವಿಷ್ಟು ವರ್ಕ್ ಮಾಡ್ತೀವಿ, ಎಷ್ಟು ಅರ್ನ್ ಮಾಡ್ತೀವಿ, ಅದರಲ್ಲಿ ಒಂಚೂರು ನಾವು ಹಂಚ್ಕೊಂಡ್ರೆ ತುಂಬ ಒಳ್ಳೆ ವಿಷಯ ಅಲ್ವಾ. ತುಂಬ ಚೆನ್ನಾಗಿದೆ ಟೈಟ್ಲು, ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ರಾಗಿಣಿ ಅವರು ಯಾವತ್ತಾದರೂ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತಿದ್ರಾ? ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮೋಸ್ಟ್ಲಿ ಪುಣ್ಯ ಮಾಡಿದ್ವಿ. ಯಾಕಂದರೆ ವಿ ಆಲ್ ಹ್ಯಾವ್ ರಾಷನ್ ಕಾರ್ಡ್ಸ್. ಅದನ್ನು ಸರಿಯಾಗಿ ಫಸ್ಟ್ ಆಫ್ ಆಲ್ 90% ಜನ ಯೂಸೇ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾರ್ಯಾರ ಹತ್ರ ಆ್ಯಕ್ಚುಲಾಗಿ ಯಾರು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಆಫ್ ಪೀಪಲ್ಗೆ ಮಾಡಿರೋಂಥ ಒಂದು ಕಾರ್ಡ್ ಅದು, ಅವ್ರಿಗೆ ಲೈಕ್ ಅವ್ರಿಗೆ ಅಡ್ವಾಂಟೇಜ್ ಆಗಬೇಕು, ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಸುಲಭ ಆಗಬೇಕು, ಅದರಿಂದ ಅವ್ರಿಗೆ ಸ್ವಲ್ಪ ನೆಮ್ಮದಿ ಇರಬೇಕು ಅಂತ ಮಾಡಿರೋದು. ಬಟ್ ಅದನ್ನು ತುಂಬ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡೋವಂಥದ್ದು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಸೊ ಅದೇ ವಿಷಯವಾಗಿ ಐ ಹ್ಯಾವ್ ನಾಟ್ ಗಾನ್ ಟು ಅ ರಾಷನ್ ಅಂಗಡಿ. ಸೂಪರ್ ಮಾರ್ಕೆಟ್ಸ್ ಹೋಗ್ತೀವಿ ನಾವು, ರಾಷನ್ ಅಂಗಡಿಗಳು ನೋಡಿದ್ದೀನಿ. ಸೊ ಇವಾಗ ಯಾವುದು ಊರಲ್ಲಿ, ಯಾವುದು ಸ್ಮಾಲ್ ಟೌನಲ್ಲಿ ರಾಷನ್ ಅಂಗಡಿ, ಇವಾಗ ಬೇರೆ ರಾಷನ್ ಅಂಗಡಿ ಅಂತ ಯೂಶ್ವಲ್ ಆಗಿ ಕರೆಯಲ್ಲ. ದೇ ಕಾಲ್ ಇಟ್ ಸೂಪರ್ ಮಾರ್ಕೆಟ್ಸ್ ಆರ್ ದೇ ಕಾಲ್ ಇಟ್, ಅದೊಂದು ಸ್ವಲ್ಪ ಮಾಡರ್ನಿಸಮ್ ಮಾಡೋ ಥರ ಟ್ರೈ ಮಾಡ್ತಾರಲ್ಲ ಎಲ್ಲರೂ. ಬಟ್ ಚಿಕ್ಕ ವಿಲೇಜಸ್, ಸ್ಮಾಲ್ ಟೌನ್ಸಲ್ಲೆಲ್ಲ ಹೋದಾಗ ಹೋಗ್ತೀವಿ. ಯಾಕಂದರೆ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಸೊ ನನಗೆ ಒಂದು ಅಂಗಡಿ ಹೋಗಿ ಅದು ರಾ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡೋದು ತುಂಬ. ಬಟ್ ಆ್ಯಕ್ಚುಲಾಗಿ ಪ್ರಾಪರ್ದು ರಾಷನ್ ಅಂಗಡಿಗಳಿದೆಯಲ್ಲ, ಅದು ಅಮ್ಮ ಹೋಗ್ತಾ ಇದ್ದಿದ್ದು. ಇವಾಗ ಅದೆಲ್ಲ ಡೆವಲಪ್ ಆಗಿದೆ, ನಾನು ಹೋಗಿಲ್ಲ. ಬಟ್ ನೋಡಿದ್ದೀನಿ. ಆ್ಯಕ್ಚುಲಿ ಹೋಗಿಲ್ಲ ಅಂತ ಏನಿಲ್ಲ, ಬಟ್ ವೆರಿ ವೆರಿ ಬ್ರೀಫ್ಲಿ. ಯಾಕಂದರೆ ಸ್ಮಾಲ್ ದಿಸ್ ಇಸ್ ಸಮಥಿಂಗ್ ದಟ್ ಬಿಲಾಂಗ್ಸ್ ಟು ವೆರಿ ವೆರಿ ಸ್ಮಾಲ್ ವಿಲೇಜಸ್, ಟೌನ್ಸ್, ಆ ಥರ ಇದೆ. ಇಲ್ಲೂ ಸಿಟೀಸಲ್ಲೂ ಕೂಡ ಇದೆ ರಾಷನ್ ಅಂಗಡಿಗಳು, ಬಟ್ ಆ ಥರ ರಾಷನ್ ಅಂಗಡಿ ಇದೆ ಅಂತ ಕರೆಯಲ್ಲ ಯಾರೂ. ಸೊ ಐ ಹ್ಯಾವ್ ಹ್ಯಾಡ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಯೂಶ್ವಲ್ ಆಗಿ ನಮ್ಮಮ್ಮ, ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಹೋಗ್ತಾರೆ. ಬಿಟ್ಟು ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ಸೊ ಈಗ ಏನಂದರೆ ಡ್ರಗ್ ಕೇಸಿಂದ ಖುಲಾಸೆ ಆಗಿರ್ತಕ್ಕಂಥದ್ದು. ಸೊ 2025 ಹೊಸ ವೈಬ್ ಶುರುವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಆ ಪ್ರಕರಣದ? ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ಫೇತ್ ಆ್ಯಂಡ್ ಪೇಷನ್ಸ್ ಆ್ಯಂಡ್ ದೇವ್ರ ಮೇಲೆ ಒಂದು ನಂಬಿಕೆ. ಆ್ಯಂಡ್ ನಾನು ಯಾವತ್ತೂ ಹೇಳ್ತೀನಿ, ನಿಜ ಯಾವತ್ತೂ ಆಚೆ ಬರುತ್ತೆ, ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ನಿಜ ಆಚೆ ಬಂದಿದೆ. ನಟಿಯಾಗಿ ಗುರುತಿಸ್ಕೊಂಡವರು ಸ್ಯಾಂಡಲ್ವುಡ್ಡಲ್ಲಿ ಅಂಥ ಒಂದು ಸಿಚುವೇಶನ್ ಬಂದಾಗ ಹೇಗೆ ರಿಸೀವ್ ಮಾಡ್ಕೊಂಡ್ರಿ, ಹೇಗೆ ಅದು ಚಾಲೆಂಜಸ್ ಆಗಾಯಿತಂತ ಅದ್ರ ಬಗ್ಗೆ ಮಾತಾಡಬೇಡಿ ಅಷ್ಟೇ. ಆಯಿತು, ಒಂದು ಕಮೆಂಟ್ ಕೊಟ್ಟಾಗಿದೆ, ನಾನು ಜಾಸ್ತಿ ಮಾತಾಡಲ್ಲ. ಮುಗ್ದಿದೆ ಅಲ್ವಾ. ಹೊಸ ವರ್ಷ, ಹೊಸ ವರ್ಕು, ಹೊಸ ಇನ್ಸ್ಪಿರೇಷನ್ಸ್, ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಗಜರಾಮ ರಿಲೀಸ್ ಆಗ್ತಿದೆ, ಮತ್ತು 4-5 ಬೇರೆ ಬೇರೆ ರೀತಿ ಸಿನಿಮಾಗಳು ಬರ್ತಾ ಇದೆ. ವೃಷಭ ಆಗ್ತಿದೆ, ಈ ಸಿನಿಮಾ ಆಗ್ತಿದೆ. ಸೊ ಲೆಟ್ಸ್ ಫೋಕಸ್ ಆನ್ ದ ಗುಡ್ ಥಿಂಗ್ಸ್. ಇದಿಷ್ಟು ನಟಿ ರಾಗಿಣಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.